ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಸಂವಿಧಾನವನ್ನು ತಂದುಕೊಟ್ಟಂತ ಮಹಾನ್ ನಾಯಕರು. ಅವರ ಹಾಕಿಕೊಟ್ಟಂತ ಬುನಾದಿನಲ್ಲಿ ಈ ದೇಶ ಮತ್ತು ರಾಷ್ಟ್ರ, ಈ ರಾಜ್ಯ ಎಲ್ಲ ಕಾರ್ಯಾಂಗ ಮತ್ತು ನ್ಯಾಯಾಂಗಗಳು ಎಲ್ಲವೂ ಕೂಡ ನಡೀತಾ ಇದ್ದಾವೆ. ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡಿಸೆಂಬರ್ 6ನೇ ತಾರೀಕು 1956ನೇ ಇಸ್ವಿನಲ್ಲಿ ತೀರ್ಕೊಂಡಂತ ಸಂದರ್ಭದಲ್ಲಿ ಆವತ್ತಿನ ಇದ್ದಂತ ಸರ್ಕಾರ ಅವರ ಹುಟ್ಟೂರಿಗೆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ವಿಮಾನದಲ್ಲಿ 5,000 ರೂಪಾಯಿ ದುಡ್ಡನ್ನು ಕೇಳ್ತಾರೆ. 5,000 ರೂಪಾಯಿ ದುಡ್ಡನ್ನ ಕೊಡ್ಲಿಕ್ಕೂ ಕೂಡ ಅಂಬೇಡ್ಕರ್ ಅವರ ಮನೆಯಲ್ಲಿ ಅವ್ರ ಮನೆ ಶ್ರೀಮತಿ ಅವರ ಕಡೆಯಿಂದ ಅವ್ರಿಗೆ ಯಾರ ಕಡೆಯಿಂದಲೂ ದುಡ್ಡಿಲ್ಲ. ಆದ್ರೆ ಅವತ್ತು ಸರ್ಕಾರ ಮುಂದೆ ಬರೋದಿಲ್ಲ. ಈ ಅಂಬೇಡ್ಕರ್ ಅವರ ಅನುಯಾಯಿಗಳೆಲ್ಲರೂ ಕೂಡ ಜಗಜೀವನ್ ರಾಮ್ ಅವರ ಹತ್ರ ಹೋಗ್ತಾರೆ. ಇಲ್ಲ, ಈ ತರ ಪರಿಸ್ಥಿತಿ ಇದೆ, ಅವರ ಪಾರ್ಥಿವ ಶರೀರ ತಗೊಂಡೋಗ್ಬೇಕು, 5,000 ರೂಪಾಯಿ ಆಗುತ್ತೆ, ವಿಮಾನ ತರಬೇಕು. ಈಗ ಕೇಳಿದಾಗ ಅವ್ರು ಹೇಳ್ತಾರೆ, 2,500 ರೂಪಾಯಿನ ನಾನು ಬರ್ಸ್ಕೊಡ್ಬೋದು ಏನಾದ್ರೂ ಮಾಡಿ ನಮ್ಮ ಸರ್ಕಾರದ ಕಡೆಯಿಂದ, 2,500 ರೂಪಾಯಿನ ನೀವು ಬರ್ಸಲೇಬೇಕು ಅಂತ ಹೇಳಿ ಇಂಥ ಮಹಾನ್ ನಾಯಕರಿಗೆ ಅವತ್ತಿನ ಸರ್ಕಾರ ಸತ್ತಾಗ ಯಾವ ರೀತಿ ನಡ್ಕೋತು ಅಂತಕ್ಕಂಥ ಉದಾಹರಣೆಯನ್ನ ನೆನಪು ಮಾಡ್ಲಿಕ್ಕೆ ನಾನು ಬಯಸ್ತೀನಿ. ಇವತ್ತು ನಾವು ಯಾವ ಸಮಾಜದಲ್ಲಿ ಪ್ರಜಾಪ್ರಭುತ್ವದ ಸಂವಿಧಾನ ಅಡಿನಲ್ಲಿದ್ದೀವಿ ಅಂತ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಹೇಳ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ವರ್ಗದ ಜನಾಂಗಕ್ಕೆ ಸೀಮಿತವಾದಂತ ನಾಯಕರಲ್ಲ, ಎಲ್ಲ ವರ್ಗದ ಜನಾಂಗಕ್ಕೆ ಸೀಮಿತವಾದಂತ ನಾಯಕರು. ಅವ್ರು ಹೇಳ್ತಾರೆ, ಒಂದು ಉದಾಹರಣೆಯನ್ನು ಕೊಡ್ಲಿಕ್ಕೆ ನಾನು ಬಯಸ್ತೀನಿ. ಈಗ ನಮ್ಮ ಮಲ್ಲಿಕಾರ್ಜುನ್ ಅವರು, ನಮ್ಮ ಭಾಸ್ಕರ್ ಅವರು, ಕಾಡೇಗೌಡರು ಕಷ್ಟಪಟ್ಟು ಒಂದು 30-40 60-40 ಸೈಟ್ ತಗೋತಾರೆ. ನಾವು ಪ್ರಜಾಪ್ರಭುತ್ವದ ಯಾವ ಸಂವಿಧಾನದ ಅಡಿನಲ್ಲಿ ಬದುಕ್ತಾ ಇದೀವಿ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತಾ ಇದೀವಿ. ತೆಗೆದುಕೊಂಡು ಅವರು ತಳೋದಿ ತೆಗಿಬೇಕು ಅಂದ್ರೆ ಯಾರ ಹತ್ರನೂ ಹೋಗಿ ಅನುಮತಿ ಕೇಳ್ಕೊಂಡು ಟೈಮ್ ಕೇಳ್ಕೊಂಡ್ ಬರ್ಬೇಕು. ಯಾರ ಹತ್ರನೂ ಅಂದ್ರೆ ನಿಮ್ಗೆ ಗೊತ್ತಾಯ್ತು ಅಂತ ಅನ್ಸುತ್ತೆ. ಅವ್ರ ಹೆಸರು ಹೇಳೋದು ಬೇಡ. ಆಯ್ತು, ತಳೋದಿನ ಏನೋ ಕಷ್ಟಪಟ್ಟು ಮಾಡ್ತಾರೆ. ನಿಲ ನಿಲ್ಸ್ಬೇಕಾದ್ರೂ ಅವ್ರ ಅನುಮತಿ ಬೇಕು. ನಿನ್ ದುಡ್ಡು, ನಿನ್ ಮನೆ ಖರ್ಚು. ನಿಲ ನಿಲ್ಸ್ಬೇಕಾದ್ರೂ ಅವ್ರ ಅನುಮತಿ ಬೇಕು, ಅವ್ರ ಟೈಮ್ ಬೇಕು. ಅದು ಆಯ್ತು, ಮನೆ ಕಟ್ಟಾಯ್ತು, ಏನೋ ಕಚ್ಚದ ಪರಿಸ್ಥಿತಿ, ಗೃಹ ಪ್ರವೇಶಕ್ಕೆ ಅವ್ರು ಕೊಟ್ಟಂತ ಟೈಮ್ ನಲ್ಲಿ ಗೃಹ ಪ್ರವೇಶ ಮಾಡ್ಬೇಕು. ನೀನು ನಿನ್ನ ಮೇಲೆ ಹೇರಿಕೆಯನ್ನ ಹೇಳ್ತಾರೆ. ಸಂವಿಧಾನದಲ್ಲಿ ಇಲ್ಲದೆ ಇರತಕ್ಕಂತ ವಿಚಾರಗಳನ್ನ ನಿಮ್ಮ ಮೇಲೆ ಇರ್ತಾರೆ. ಅದು ಆಯ್ತು. ಆಮೇಲೆ ಮದುವೆ, ಮಗಂದು ಮಗಳದು ಮದುವೆಗೂ ಕೂಡ ಅವರೇ ದಿನಾಂಕ, ಟೈಮು ಎಲ್ಲ ನಿಗದಿ ಮಾಡಬೇಕು. ಇನ್ನೊಂದು ವಿಪರ್ಯಾಸ ಗೊತ್ತಿಲ್ಲ, ಆ ಮದುವೆ ಆದ್ಮೇಲೆ ಒಂದು ಶಾಸ್ತ್ರ ಮಾಡ್ತಾರಲ್ಲ, ಅದಕ್ಕೂ ಅವರೇ ಟೈಮ್ ಕೊಡ್ಬೇಕು. ಆಮೇಲೆ ಅವ್ರ ಮಕ್ಕಳಾಯ್ತೇವಲ್ಲ, ನಾಮಕರಣಕ್ಕೂ ಅವರೇ ಟೈಮ್ ಕೊಡ್ಬೇಕು. ನಾವು ಯಾವ ಸಮಾಜದ ಸಂವಿಧಾನದ ಅಡಿನಲ್ಲಿ ನಾವು ಬದುಕ್ತಾ ಇದ್ದೀವಿ? ಇದನ್ನ ಯೋಚನೆ ಮಾಡ್ಬೇಕು. ಅಂಬೇಡ್ಕರ್ ಅವರು ಈ ಸಂವಿಧಾನ ಹೇಳ್ಕೊಟ್ಟಿದ್ರ? ಇದನ್ನ ನಮ್ಮನ್ನ ಆಳ್ತಕ್ಕಂಥ ಸರ್ಕಾರಗಳು, ಕೇಂದ್ರ ರಾಜ್ಯ ಸರ್ಕಾರಗಳು ಬಲವಂತವಾಗಿ ಈ ರೀತಿ ಮೂಢನಂಬಿಕೆಗಳ ಮೂಲಕ ನಮ್ಮ ಮೇಲೆ ಒತ್ತಾಯ ತಂದು ಮೇಲ್ವರ್ಗದ ಜಾತಿಯವರಿಂದ ನಮ್ಮನ್ನ ತುಳಿತಕ್ಕೊಳಗಾಗಿ, ಇನ್ನೂ ಕೂಡ ನಮ್ಮನ್ನ ಶೋಷಣೆಗೆ ಒಳಗಾಗುವ ರೀತಿಯಲ್ಲಿ ಮಾಡ್ತಿದ್ದಾರಲ್ಲ, ಈ ಸಮಾಜ ಯಾವ ದಿಕ್ಕಲ್ಲಿ ಹೋಗ್ತಿದೆ ಅಂತಕ್ಕಂಥದ್ದನ್ನ ಪ್ರಜ್ಞಾವಂತರು ನಾವೆಲ್ಲರೂ ಯೋಚನೆ ಮಾಡಿ. ನಾನು ಇನ್ನೊಂದು ಹೇಳ್ತೀನಿ ಮಲ್ಲಿಕಾರ್ಜುನ್ ಅವರು, ನನಗೊಂದು ವಿಷಾದ ಇದೆ. ಎಲ್ಲಾದ್ರೂ ದಲಿತರ ಇಡ್ಲಿ ಹೋಟೆಲ್ ನೋಡಿದ್ದೀರಾ? ಎಲ್ಲಾದ್ರೂ ದಲಿತರ ಕಾಲ್ ಸೂಪು, ಮಿಲಿಟರಿ ಹೋಟೆಲ್ ನೋಡಿದ್ದೀರಾ? ನೀವು ಯಾಕೆ ಇಡಬಾರ್ದು? ನೀವು ಇಡಬೇಕು ರೀ. ನಾವು ಸಂವಿಧಾನ ಅಡಿನಲ್ಲಿ ಬದುಕ್ತಾ ಇರೋರು. ದಲಿತರ ಮುದ್ದೆ ಹೋಟೆಲ್ ಇಡಿ, ದಲಿತರ ಇಡ್ಲಿ ಹೋಟೆಲ್ ಇಡಿ, ದಲಿತರ ಮಿಲಿಟರಿ ಹೋಟೆಲ್ ಇಡಿ. ಅವ್ರೇನಾದ್ರೂ ಜನಗಳು ಬಂದು ತಿಂದಿಲ್ಲ ಅಂತ ಹೇಳಿದ್ರೆ ಅಸ್ಪೃಶ್ಯತೆ ಇನ್ನು ತಾಂಡವಾಡ್ತಿದೆ. ಈ ಪ್ರಪಂಚದಲ್ಲಿ, ದೇಶದಲ್ಲಿ ಅಂಬೇಡ್ಕರ್ ಅವ್ರಿಗೆ ಗೌರವ ಕೊಡ್ತಿಲ್ಲ ನೀವು ಅಂತಕ್ಕಂಥ ಸಂದೇಶವನ್ನ ನಾವು ಸಾರಬಹುದು. ಇಡಬೇಕು ನೀವು. ನಮ್ಮ ಎಲ್ಲ ಸಮುದಾಯದವರು, ಈಗ ವೀರಶೈವರ ಹೋಟೆಲ್ ಅಂತ ಇರ್ತದೆ, ಉಡುಪಿ ಹೋಟೆಲ್ ಇರ್ತಾರೆ, ಬ್ರಾಹ್ಮಣರ ಹೋಟೆಲ್ ಇರ್ತದೆ, ಗೌಡರು ಮಿಲಿಟರಿ ಹೋಟೆಲ್ ಇರ್ತದೆ, ದಲಿತರ ಹೋಟೆಲ್ ಹಾಕಿರಬಾರ್ದು ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಮತ್ತೆ ಇನ್ನೊಂದು ವಿಚಾರ, ಬಹಳ ಗಂಭೀರವಾದಂತ ವಿಚಾರ. ಈ ದೇಶದಲ್ಲಿ ಅಂಬೇಡ್ಕರ್ ಅವರು ಬಹಳ ಅವರ ಕಷ್ಟದ ಜೀವನವನ್ನ ಕೊನೆಗಾಲದಲ್ಲೂ ಕೂಡ ಅನುಭವಿಸ್ತಾರೆ. ಮತ್ತೆ ಅವರು ಏನಕ್ಕೆ ಸತ್ರು ಅಂತಕ್ಕಂಥದ್ದು ಇನ್ನೂ ಕೂಡ ಮಾಹಿತಿ ಆಗಿದೆ.
ಮಾಹಿತಿಯಿಂದ ಅವತ್ತಿನ ಸರ್ಕಾರ ಒಂದು ಸಮಿತಿ ರಚನೆ ಮಾಡಿರ್ತದೆ. ಅವರು ಸಾವನ್ನಪ್ಪಿರೋದು ಅವರ ಅನುಯಾಯಿಗಳೆಲ್ಲ ಸಂಶಯ ವ್ಯಕ್ತಪಡಿಸ್ತಾರೆ. ಹೇಗಾಗಿದೆಯೋ ಎತ್ತಾಗಿದೆಯೋ ಗೊತ್ತಿಲ್ಲ ಹಾಗೆ ಹೇಳ್ತಾರೆ ಅವರು. ಆ ಸಮಿತಿ ಇನ್ನೂ ರಚನೆ ಮಾಡೋದು, ಇನ್ನು ಅವ್ರು ಹೇಗ್ ಸತ್ರು ಅಂತೇಳಿ ಇನ್ನೂ ಕೂಡ ಸರ್ಕಾರ ವರದಿನೇ ಕೊಟ್ಟಿಲ್ಲ ಅಂತಕ್ಕಂಥದ್ದು ನಾನು ತಿಳ್ಕೊಂಡಿರುವಂತ ಮಾಹಿತಿ. ಅಲ್ಲಿಗೆ ಯಾವ ರೀತಿ ಅಂಬೇಡ್ಕರ್ ಅವರ ಏಳ್ಗೆಯನ್ನ ಮತ್ತೆ ಅವ್ರ ಜೀವಿತಾವಧಿನಲ್ಲೂ ಕೂಡ ಅವ್ರ ಏಳ್ಗೆಯನ್ನೆಲ್ಲ ಮುಚ್ಚಿಟ್ರು. ಎಲ್ಲೋ ಒಂದ್ ಕಡೆ ಸಂವಿಧಾನ ಬರೆದಂತವ್ರು ಅವರೊಬ್ಬರೇ ಅಲ್ಲ, ಬೇರೆಯವರು ಯಾರ್ಯಾರೋ ಇದ್ರು ಅಂತೇಳಿ ನಮ್ಮನ್ನ ಆಳ್ತಕ್ಕಂಥ ಸರ್ಕಾರಗಳು ತಪ್ಪು ಮಾಹಿತಿಯನ್ನು ಕೂಡ ಕೆಲವು ಕಡೆ ಕೊಟ್ರು. ಕೊನೆಗೆ ಅವ್ರು ಸತ್ತಂತ ವಿಚಾರನೂ ಕೂಡ ಹಂಗೆ ನಿಗೂಢವಾಗಿ ಇಟ್ಟಂತ ಈ ಸರ್ಕಾರ ನಿಜವಾಗ್ಲೂ ಕೂಡ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಬಹಳ ಅನ್ಯಾಯ ಮಾಡ್ಕೊಂಡು ಬಂದಿದೆ. ಅವರು ಸುಮಾರು 52,000 ಪುಸ್ತಕಗಳನ್ನ ಓದಿದಂತ ಮಹಾನ್ ವ್ಯಕ್ತಿ ಯಾರಾದ್ರೂ ಈ ದೇಶದಲ್ಲಿದ್ದಾರೆ ಅಂತ ಹೇಳಿದ್ರೆ ಗೌರವಾನ್ವಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತ್ರ. ಸುಮಾರು 52,000 ಪುಸ್ತಕಗಳನ್ನ ಓದಿ ಜ್ಞಾನ ಭಂಡಾರವನ್ನು ಹೆಚ್ಚಿಸಿಕೊಳ್ಳೋದಿದೆಯಲ್ಲ, ಅದು ಯಾರಿಗೂ ಕೂಡ